ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಈ ಪ್ರಾರ್ಥನೆ ಸಮಯ ಎಂಬ ಈ ಒಂದು ವೇಳೆಯಲ್ಲಿ ನಿಮ್ಮ ಸಂಗಡ ದೇವರ ವಾಕ್ಯವನ್ನು ಹಂಚಿ ನಿಮ್ಮೆಲ್ಲರ ಸಂಗಡ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ಕೊಟ್ಟ ಒಂದು ಕೃಪೆಗಾಗಿ ಸ್ತೋತ್ರ. ಈ ದಿನದಲ್ಲಿ ಕೂಡ ದೇವರು ನಿಮ್ಮೆಲ್ಲರ ಸಂಗಡ ಮಾತನಾಡುತ್ತಾರೆ ಎಂಬುದಾಗಿ ಯಾವ ಸಂದೇಹ ಇಲ್ಲ. ಹಲ್ಲೆಲೂಯಾ. ಇವತ್ತು ಕೂಡ ನಾವು ಯಾಕೋಬನ ಜೀವನದಿಂದ ಕೆಲವೊಂದು ಕಾರ್ಯಗಳನ್ನು ನಾವು ನೋಡಿಕೊಳ್ಳೋಣ. ಹಲವಾರು ಸಮಯದಲ್ಲಿ ನಮ್ಮ ಜೀವನದಲ್ಲಿ ಕಷ್ಟಗಳು ಬರುವಾಗ, ಗೊಂದಲಗಳು, ಒಂದು ಬದಲಾವಣೆಗಳು ಬರುವಾಗ, ದಿಢೀರೆಂಬುದಾಗಿ ಒಂದು ಪ್ರಾಬ್ಲಮ್ ಬರುವಾಗ ನಾವು ಭಯಪಡುತ್ತೇವೆ, ಅಥವಾ ನಾವು ಹೆದರಿಕೊಳ್ಳುತ್ತೇವೆ, ಅಥವಾ ನಾವು ಗಲಿಬಿಲಿಗೊಳ್ಳುತ್ತೇವೆ. ಇದು ಏನು ಎಂಬುದಾಗಿ ನಾವು ಯೋಚನೆ ಮಾಡುತ್ತಾ ಇರುತ್ತೇವೆ. ಆದರೆ ಯಾಕೋಬನ ಜೀವನದಲ್ಲಿ ಕೂಡ ಯಾಕೋಬನು ಒಂದು ಒಳ್ಳೆಯ ಒಂದು ಆಶೀರ್ವಾದವಾದ, ಅಂದರೆ ಒಂದು ಗಿಫ್ಟೆಡ್, ಅವನಿಗೆ ಅಂದರೆ ಅವನ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ಹೋಗುತ್ತಾ ಇತ್ತು. ಹಲವಾರು ಅವನು ಮಾಡುವ ಎಲ್ಲ ಕಾರ್ಯದಲ್ಲಿ ಅವನು ಸಫಲನಾಗುತ್ತಾ ಇದ್ದನು. ಅವನಿಗೆ ಗೊತ್ತಿತ್ತು ಯಾವ ರೀತಿಯಾಗಿ ಮಾಡಬೇಕು, ಕಾರ್ಯಗಳನ್ನು ಜಯಿಸಬೇಕು, ಕಾರ್ಯಗಳನ್ನು ನಿರ್ವಹಣೆ ಮಾಡಬೇಕೆಂಬುದಾಗಿ ಎಲ್ಲ ರೀತಿಯಲ್ಲೂ ಅವನಿಗೆ ಜ್ಞಾನವು ಇದ್ದರೂ ಕೂಡ ಒಂದು ಸಾರಿ ಅವನು ಕಷ್ಟದಲ್ಲಿ ಸಿಲುಕಿಕೊಂಡನು. ಯಾವ ಸಹೋದರನಿಂದ ಅವನು ಹೆದರಿ ಓಡಿ ಹೋದನೋ, ಭಯಪಡುತ್ತಾ ಇದ್ದನೋ, ಅದೇ ಸಹೋದರನನ್ನು ಎದುರಿಸಬೇಕಾದ ಒಂದು ಸಂದರ್ಭ ಬರುತ್ತಾ ಇದೆ. ಹಲ್ಲೆಲೂಯಾ. ಆದಿಕಾಂಡ 32ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅವನು ಯಾವ ರೀತಿಯಾಗಿ ತನ್ನ ಮಾವನ ಮನೆಯಿಂದ ಹೊರಟು ತನ್ನ ಸ್ವದೇಶಕ್ಕೆ ಹೋಗುತ್ತಾ ಇರುವಾಗ ದಾರಿಯಲ್ಲಿ ಅವನು ಆ ಒಂದು ಯಾಬೋಕ್ ಎಂಬ ನದಿಯ ಬಳಿಯಲ್ಲಿ ಬಂದಾಗ ಅವನು ಅದನ್ನು ದಾಟಿದ ಮೇಲೆ ಒಂದು ರಾತ್ರಿ ಒಂಟಿಯಾಗಿ ಇದ್ದನು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಆ ಒಂಟಿಯಾದ ಒಂದು ಸಮಯದಲ್ಲಿ ಅವನು ಯಾವ ರೀತಿಯಾಗಿ ದೇವದೂತನ ಸಂಗಡ ಹೋರಾಡಿದನು. ದೇವದೂತನು ಅವನನ್ನು ಮುಟ್ಟಿದರು. ಆಗ ಅವನ ತೊಡೆಯಲ್ಲಿದ್ದ ಕೀಳು ಮುಟ್ಟಲ್ಪಟ್ಟಿತು ಎಂಬುದಾಗಿ, ಅವನು ಕುಂಟನಾದನು, ಕುಂಟಲು ಪ್ರಾರಂಭ ಮಾಡಿದನು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಸೊ ಆ ಒಂದು ವೇಳೆಯಲ್ಲಿ ಅವನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಆ ಒಂಟಿಯಾದ ಸಮಯದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಅವನನ್ನು ಮುಟ್ಟುತ್ತಾ ಇದ್ದಾರೆ. ಅವನನ್ನು ಮುಟ್ಟಿದ ಮೇಲೆ ಅವನ ಜೀವನ ಬದಲಾಗುತ್ತಾ ಇದೆ. ಇವತ್ತು ಕೂಡ ಇದರಿಂದ ನಾವು ಏನು ಕಲಿತುಕೊಳ್ಳುತ್ತೇವೆ ಇವತ್ತು ಎಂಬುದಾಗಿ ನೋಡುವಾಗ, ನಮ್ಮ ಜೀವನದಲ್ಲಿ ಹಲವಾರು ಸಮಯ ಎಲ್ಲ ಕರೆಕ್ಟಾಗಿ ಸರಿಯಾಗಿ ಹೋಗುತ್ತಾ ಇರಬೇಕಾದರೆ ದಿಢೀರೆಂಬುದಾಗಿ ಒಂದು ಪ್ರಾಬ್ಲಮ್ ನಾವು ಸಿಕ್ಕಿಕೊಳ್ಳಬೇಕಾಗುತ್ತದೆ, ಒಂಟಿತನದಲ್ಲಿ ಇರಬೇಕಾಗಿರುತ್ತದೆ. ಆ ಸಮಯದಲ್ಲಿ ನಾವು ಏನು ಮಾಡಬೇಕು? ದೇವರನ್ನು ಹುಡುಕಬೇಕು, ದೇವರನ್ನು ಪ್ರಾರ್ಥಿಸಬೇಕು. ನಾವು ಓಡಿ ಹೋಗಬೇಕಾದ ಒಂದು ಸ್ಥಳ ದೇವರ ಪಾದವಾಗಿದೆ. ನಾವು ಅಂದರೆ ಭೇಟಿ ಮಾಡಬೇಕಾದ ಒಂದು ವ್ಯಕ್ತಿ ಯಾರೆಂದರೆ ಅದು ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರೊಟ್ಟಿಗೆ ಒಂದು ಸಂದರ್ಶನ, ದೇವರೊಟ್ಟಿಗೆ ಒಂದು ದೇವರು ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವಾಗ ಅಂದರೆ ಆತನು ಪ್ರವೇಶ ಮಾಡಬೇಕು ನಮ್ಮ ಪರಿಸ್ಥಿತಿಯಲ್ಲಿ. ಆಗ ನಾವು ಜಯವನ್ನು ನೋಡಬಹುದು, ತಿರುವನ್ನು ನೋಡಬಹುದು, ಬದಲಾವಣೆಯನ್ನು ನೋಡಬಹುದು. ಈ ಒಂದು ಯಾಕೋಬನು ತುಂಬ ಜ್ಞಾನಿ, ತುಂಬ ಕಾರ್ಯ ಸಮರ್ಥನಾಗಿದ್ದನು. ಆದರೆ ಅವನ ಜೀವನದಲ್ಲಿ ಅವನು ಯಾವ ಭಯದಿಂದ ಓಡಿ ಹೋಗುತ್ತಾ ಇದ್ದನೋ ಅದೇ ಭಯವನ್ನು ಎದುರಿಸಬೇಕಾಗಿತ್ತು. ಅದೇ ತನ್ನ ಅಣ್ಣನಾದ ಈಸಾನ ಚೊಚ್ಚಲುತನವನ್ನು ಯಾಕೋಬನು ಕದ್ದುಕೊಂಡಿದ್ದನು. ಅದನ್ನು ತಕ್ಕೊಂಡು ಓಡಿ ಹೋಗಿದ್ದನು. 20 ವರ್ಷದ ನಂತರ 20 ವರ್ಷ ಅವನು ದುಡಿದನು. 20 ವರ್ಷ ಹಲವಾರು ಆಶೀರ್ವಾದಗಳನ್ನು ಗಳಿಸಿಕೊಂಡನು, ಹಲವಾರು ಕಾರ್ಯಗಳನ್ನು ಸಾಧಿಸಿದನು. ಅವನಿಗೆ ಎಲ್ಲವೂ ಇತ್ತು, ದನ ಕುರಿ, 2 ಕುಟುಂಬ, 2 ಪಾಳೆಯ ಕುಟುಂಬ ಅವನಿಗಿತ್ತು, ಹೆಂಡತಿ ಮಕ್ಕಳು ಎಲ್ಲ ಕೊಡಲ್ಪಟ್ಟ ಮೇಲೆ ಹಲ್ಲೆಲೂಯಾ ನಿಜವಾದ ದೇವರ ಸಂದರ್ಶನ ಅವನಿಗೆ ಉಂಟಾಗುತ್ತಾ ಇದೆ. ದೇವರನ್ನ ಅವನು ಭೇಟಿ ಮಾಡುತ್ತಾ ಇದ್ದಾನೆ. ಆ ಒಂದು ನದಿಯ ತೀರದಲ್ಲಿ ತನ್ನ ಹಳೆಯ ಜೀವನ ಮುಗಿದು ಹೋಗುತ್ತಾ ಇದೆ. ನೋಡಿ, ಆ ವಾಕ್ಯವನ್ನು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 32ನೇ ಅಧ್ಯಾಯ 22ರಿಂದ ನಾವು ಓದಿ ನೋಡುವಾಗ, Genesis 32:22 ಆನ್ವರ್ಡ್ಸ್. ಆ ರಾತ್ರಿ ಅವನು ತನ್ನ 2 ಹೆಂಡರನ್ನು, 2 ದಾಸಿಯರನ್ನು, 11 ಮಂದಿ ಮಕ್ಕಳನ್ನು ಕರೆದುಕೊಂಡು ಯಾಬೋಕ್ ಹೊಳೆಯನ್ನು ದಾಟುವ ಸ್ಥಳದಲ್ಲಿ ದಾಟಿದನು. ಅವರನ್ನು ತನ್ನ ಆಸ್ತಿ ಎಲ್ಲವನ್ನು ದಾಟಿಸಿದ ಮೇಲೆ ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಆ ಪುರುಷನು ತಾನು ಗೆಲ್ಲದೆ ಇರುವುದನ್ನು ಕಂಡು ಯಾಕೋಬನ ತೊಡೆಯ ಕೀಳನ್ನು ಮುಟ್ಟಿದನು.
ಯಾಕೋಬನು ಅವನ ಸಂಗಡ ಹೋರಾಡುತ್ತಿರುವಾಗಲೇ ಅವನ ತೊಡೆಯು ಕೀಳು ತಪ್ಪಿತು. ಆ ಪುರುಷನು, ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಆ ಪುರುಷನು, ನಿನ್ನ ಹೆಸರೇನು ಎಂದು ಕೇಳಿದ್ದಕ್ಕೆ ಅವನು ಯಾಕೋಬನು ಅಂದಾಗ ಅವನು ಯಾಕೋಬನಿಗೆ, ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲೂ ಮನುಷ್ಯರ ಸಂಗಡಲೂ ಹೋರಾಡಿ ಗೆದ್ದವನಾದ್ದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರುಂಟಾಗುವುದು ಎಂದು ಹೇಳಿದನು. ನೋಡಿ, ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಯಾವ ರೀತಿಯಾಗಿ ಅವನು ಒಂಟಿಯಾಗಿ ಇದ್ದಾಗ, ಭಯದಲ್ಲಿದ್ದಾಗ, ಅವನಿಗೆ ಮನಸ್ಸಲ್ಲಿ ಚಿಂತೆ, ಮನಸ್ಸಲ್ಲಿ ಭಯ, ಈಗ ನಾನು ನನ್ನ ಸಹೋದರರನ್ನು ಎದುರಿಸಬೇಕಲ್ಲ ಎಂಬ ಭಯ. ಆಗ ಅವನು ಏನು ಮಾಡುತ್ತಾ ಇದ್ದಾನೆ? ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಅವನು ಹೇಳುತ್ತಾ ಇದ್ದಾನೆ, ದೇವರೇ, ನೀನು ನನ್ನನ್ನು ಆಶೀರ್ವದಿಸು. ಎಷ್ಟೋ ಆಶೀರ್ವಾದಗಳು ಇದ್ದರೂ ಕೂಡ ಅವನ ಮನಸ್ಸಿನಲ್ಲಿ ಸಮಾಧಾನ ಇರಲಿಲ್ಲ. ಒಳಗಡೆ ಅಂದರೆ ಸರಿ ಮಾಡದ ಒಂದು ಭಯ, ಸರಿ ಮಾಡದ ಒಂದು ಕಾರ್ಯ ಇತ್ತು. ಹಾಲೆಲೂಯಾ. ದೇರ್ ವಾಸ್ ಅ ಥಿಂಗ್ ವಿಚ್ ವಾಸ್ ಅನ್ಡೆಲ್ಟ್. ಅದುವರೆಗೂ ಅವನು ಕ್ಷಮಿಸದೆ ಇದ್ದ ಒಂದು ಕಾರ್ಯ, ತನ್ನ ಅಣ್ಣನ ಕ್ಷಮೆ ಸಿಕ್ಕದೆ, ಅಣ್ಣನ ಸಂಗಡ ಸಮಾಧಾನ ಮಾಡಿಕೊಳ್ಳದೆ ಇದ್ದ ಒಂದು ವಿಚಾರ ಅವನ ಜೀವನವನ್ನು ಕಾಡುತ್ತಾ ಇತ್ತು. ಅದಕ್ಕೇನೆ ಆ ರಾತ್ರಿ, ಆ ಒಂಟಿತನ, ಆ ಒಂದು ಕತ್ತಲಾದ ಸಮಯ ಅವನು ಹಾದು ಹೋಗಬೇಕಾಗಿತ್ತು. ಆ ಸಮಯದಲ್ಲಿ ಅವನು ಪ್ರಾರ್ಥನೆ ಮಾಡಿ ಹೇಳುತ್ತಾ ಇದ್ದಾನೆ, ದೇವರೇ, ನೀನು ನನ್ನನ್ನು ಆಶೀರ್ವದಿಸು, ನೀನು ನನಗೆ ಸಮಾಧಾನ ಕೊಡು, ನೀನು ನನ್ನನ್ನು ಮುಟ್ಟು, ನೀನು ನನ್ನ ಜೀವನವನ್ನು ಬದಲಿ ಮಾಡು. ಇದು ಈ 20 ವರ್ಷ ಹೊತ್ತುಕೊಂಡಿದ್ದ ಈ ಒಂದು ಸಮಸ್ಯೆಯಿಂದ ನನ್ನನ್ನು ಪಾರು ಮಾಡು ಎಂಬುದಾಗಿ ಅವನು ಪ್ರಾರ್ಥನೆ ಮಾಡಿದಾಗ ದೇವರು ಅವನನ್ನು ಮುಟ್ಟಿದರು. ಹಾಲೆಲೂಯಾ. ನಾವು ಕೂಡ ಪ್ರಾರ್ಥನೆ ಮಾಡುವಾಗ ಇಂತಹ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಬರಬಹುದು. ಅಂಥ ಪರಿಸ್ಥಿತಿಯಲ್ಲಿ ಇರುವಾಗ ನಾವು ಏನು ಮಾಡುತ್ತಾ ಇದ್ದೇವೆ? ನಮ್ಮದೇ ಆದ ಓನಾಗಿ ಪ್ಲ್ಯಾನ್ ಮಾಡುತ್ತಾ ಇದ್ದೀವ? ಯಾಕೋಬನು ಅಂದುಕೊಂಡನು, ಎದುರುಗೊಂಡು ಬರುವಾಗ ಅವನು ನನ್ನ ಮೇಲೆ ಕೋಪವಾಗಿರುತ್ತಾನೆ, ಅವನು ಸೇಡು ತೀರಿಸಿಕೊಳ್ಳುತ್ತಾನೆ, ಆದ ಕಾರಣ ನಾನು ಪ್ಲ್ಯಾನ್ ಮಾಡಬೇಕು, ಈ ರೀತಿಯಾಗಿ ಎಲ್ಲ ಸ್ಟ್ರಾಟಜಿ ಮಾಡಬೇಕು, ದಂಡನ್ನೆಲ್ಲ ಅವನಿಗೋಸ್ಕರ ದನಗಳು, ಕುರಿಗಳು, ಒಂಟೆಗಳನ್ನು ನಾನು ಸಾಲಾಗಿ ಮೊದಲು ಕೊಡಬೇಕು, ಪ್ರೆಸೆಂಟ್ಗಳು ಕೊಡಬೇಕು, ಗಿಫ್ಟ್ಗಳು ಕೊಡಬೇಕು, ಆಮೇಲೆ ನಾನು ಅವನ್ನು ಸಂಧಿಸಬೇಕು ಎಂಬುದಾಗಿ ಆವಾಗ ಕೂಡ ಅವನು ಪ್ಲ್ಯಾನ್ ಮಾಡಿ ಇಟ್ಟಿರುತ್ತಾನೆ. ಆದರೆ ಅವನು ಪ್ರಾರ್ಥನೆ ಮಾಡಿದಾಗ ಬದಲಾವಣೆಗಳು ಉಂಟಾಯಿತು. ಹಾಲೆಲೂಯಾ. ದೇವರು ಹಾಲೆಲೂಯಾ ಅವನ ನೋಡಿ ಕೇಳುತ್ತಾ ಇದ್ದಾರೆ, ನಿನ್ನ ಹೆಸರೇನು ಎಂಬುದಾಗಿ. ಅವನು, ನನ್ನ ಹೆಸರು ಯಾಕೋಬನು ಅಂದನು. ಯಾಕೋಬನು ಅಂದರೆ ಕಳ್ಳತನ ಮಾಡುವವನು, ಡಿಸೀವರ್, ಮೋಸ ಮಾಡುವವನು, ಅಂದರೆ ತಂತ್ರ ಮಾಡುವವನು, ಕುತಂತ್ರ ಮಾಡುವವನು ಎಂಬುದಾಗಿ ಅದರ ಅರ್ಥವಾಗಿತ್ತು. ದೇವರು ಅಂತಹ ಹೆಸರು ಉಳ್ಳವನನ್ನು, ಅವನ ಹೆಸರನ್ನು ಬದಲಿ ಮಾಡಿದರು ಆ ಒಂದು ರಾತ್ರಿ. ಇವತ್ತು ಕೂಡ ನಮ್ಮ ಜೀವನ, ನಮ್ಮ ಹೆಸರ ಅರ್ಥ ಏನು? ನಾವು ನೋಡಿ, ಅದಕ್ಕಿಂತ ಮುಂಚೆ ನಾವು ಆದಿಕಾಂಡ 27ನೇ ಅಧ್ಯಾಯದಲ್ಲಿ ಓದಿ ನೋಡುವಾಗ ಅಲ್ಲಿ ಅವನ ತಂದೆ, ಅಂದರೆ ಯಾಕೋಬನ ತಂದೆಯಾದ ಈಸಾಕನು ಅವನ ಹೆಸರು ಏನು ಎಂಬುದಾಗಿ ಕೇಳಿದಾಗ ಅವನಿಗೆ ಕಣ್ಣು ಕಾಣುತ್ತಾ ಇರಲಿಲ್ಲ. ಈಸಾಕನಿಗೆ ವಯಸ್ಸಾಗಿತ್ತು. ಅವನು ತನ್ನ ಮಕ್ಕಳನ್ನು ಆಶೀರ್ವದಿಸಬೇಕು ಎಂಬುದಾಗಿ, ತನ್ನ ದೊಡ್ಡ ಮಗನಿಗೆ ಕೊಡಬೇಕಾದ ಆಶೀರ್ವಾದವನ್ನು ಕೊಡಬೇಕೆಂಬುದಾಗಿ ಅಡಿಗೆ ಮಾಡಿಸಿ ತಕ್ಕೊಂಡು ಬಾ ಎಂಬುದಾಗಿ ಹೇಳಿದಾಗ ಯಾಕೋಬನು ಹಾಗೆ ಡ್ರೆಸ್ ಮಾಡಿಕೊಂಡು, ಅಡಿಗೆ ಮಾಡಿಕೊಂಡು ಹೋಗಿ, ಅವನು ನಿನ್ನ ಹೆಸರೇನು ಅಂದಾಗ ನನ್ನ ಹೆಸರು ಎಂಬುದಾಗಿ ಸುಳ್ಳಾಗಿ ಹೇಳುತ್ತಾನೆ. ಯಾಕೋಬನು ತನ್ನ ಹೆಸರನ್ನು ಎಂಬುದಾಗಿ ಹೇಳಿಬಿಟ್ಟನು, ಸುಳ್ಳು ಹೇಳಿದನು. ಆದರೆ 20 ವರ್ಷದ ನಂತರ ದೇವರು ಮುಟ್ಟಿದಾಗ ಅವನು ನಿಜವಾದ ಹೆಸರು ಯಾಕೋಬು ಎಂಬುದಾಗಿ ಹೇಳುವಾಗ ದೇವರಿಗೆ ಅದು ಇಷ್ಟವಾಯಿತು. ಇವತ್ತು ಕೂಡ ನಮ್ಮ ಜೀವನ, ನಾವು ಸುಳ್ಳು ಹೇಳಬಾರದು, ದೇವರ ಮುಂದೆ ಸುಳ್ಳು ಹೇಳಬಾರದು, ದೇವರ ಸನ್ನಿಧಾನದಲ್ಲಿ ಸುಳ್ಳು ಹೇಳಬಾರದು. ದೇವರಿಗೆ ಅದು ಇಷ್ಟವಿಲ್ಲದ ಕಾರ್ಯವಾಗಿದೆ. ದೇವರ ಮುಂದೆ ನಾವು ಯಾವ ಕಾರಣದಲ್ಲಿಯೂ, ಯಾವ ಪರಿಸ್ಥಿತಿಯಲ್ಲಿಯೂ ನಿಜವನ್ನು ಹೇಳುವಾಗ ದೇವರು ಅದನ್ನು ಮೆಚ್ಚುವ ದೇವರಾಗಿದ್ದಾರೆ, ಅಲ್ಲೇ ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಈಗ ಅವನು ತನ್ನ ಹೆಸರನ್ನು ಹೇಳುವಾಗ ದೇವರು ಹೇಳುತ್ತಾ ಇದ್ದಾರೆ, ಇನ್ನು ಮುಂದೆ ನೀನು ಯಾಕೋಬನು ಅಲ್ಲ, ಅಂದರೆ ಮೋಸ ಮಾಡುವವನು ಅಲ್ಲ, ಪ್ಲಾಟ್ ಮಾಡುವವನು ಅಲ್ಲ, ನೀನು ಇನ್ನು ಮುಂದೆ ಇಸ್ರಾಯೇಲ್ ಎಂಬುದಾಗಿ, ದೇವರ ಸಂಗಡ ಹೋರಾಡಿ ಗೆದ್ದವನು. ಹಲ್ಲೆಲೂಯಾ. ನಿನಗೆ ಜಯ. ಅಂದರೆ ನಾವು ತಪ್ಪನ್ನು ಒಪ್ಪಿಕೊಳ್ಳುವಾಗ, ನಿಜವನ್ನು ಒಪ್ಪಿಕೊಳ್ಳುವಾಗ ಹಲ್ಲೆಲೂಯಾ ನಾವು ಜಯಿಸುತ್ತೇವೆ. ಹಲ್ಲೆಲೂಯಾ. ಥ್ಯಾಂಕ್ ಯು. ದೇವರ ಮುಂದೆ ಜಯಿಸಬೇಕಾದರೆ ಅನೇಕ ಸಾರಿ
ದೇವರು ಒಂದು ಹೇಳುವಾಗ ಅದಕ್ಕೆ ವಿರೋಧವಾಗಿ ನಾವೇ ನಮ್ಮದೇ ಅದನ್ನು ಮಾಡಿ ದೇವರಿಗೆ ವಿರೋಧವಾಗಿ ಹೋರಾಡುತ್ತಾ ಇರುತ್ತೇವೆ. ಆದರೆ ನಾವು ಒಪ್ಪಿಕೊಳ್ಳುವಾಗ, ನಿಜ ಹೇಳುವಾಗ ನಾವು ಜಯಿಸುತ್ತೇವೆ. ಹಲ್ಲೆಲೂಯಾ. ನಮಗೆ ಜಯ ಉಂಟು, ನಮ್ಮ ಹೆಸರು ಬದಲಾಗುತ್ತದೆ. ಇಸ್ರಾಯೇಲ್ ಎಂಬುದಾಗಿ ಅವನಿಗೆ ಹೆಸರನ್ನು ದೇವರು ಕೊಡುತ್ತಾ ಇದ್ದಾರೆ. ಅವನ ಜೀವನ ಬದಲಾಯಿತು. ಅವನ ಅಪರಾಧ ಭಯ, ಅವನ ಅಪರಾಧದ ನಿರ್ಣಯ ಹೊರಟು ಹೋಯಿತು. ಹಲ್ಲೆಲೂಯಾ. ಅದಾದ ಮೇಲೆ ನೋಡಿರಿ, ಆ ಪ್ರಾರ್ಥನೆ ಆದ ಮೇಲೆ ಅವನನ್ನು ದೇವರು ಆಶೀರ್ವದಿಸುತ್ತಾ ಇದ್ದಾರೆ. ದೇವರವನ್ನು ಆಶೀರ್ವದಿಸುತ್ತಾ ಇದ್ದಾರೆ, ಬಿಡುಗಡೆ ಕೊಡುತ್ತಾ ಇದ್ದಾರೆ. 20 ವರ್ಷ ಒಳಗಡೆ ಇದ್ದ ಭಾರ, ಆ ಭಯ, ಅಣ್ಣನ ಭಯ ಹೋಯಿತು. ಯಾಕಂದರೆ ದೇವರನ್ನು ಅವನು ಭೇಟಿ ಮಾಡಿದನು. ಹಲ್ಲೆಲೂಯಾ. ಅಣ್ಣನನ್ನು ಭೇಟಿ ಮಾಡುವುದಕ್ಕಿಂತ ಮುಂಚೆ ದೇವರನ್ನ ಭೇಟಿ ಮಾಡುತ್ತಾ ಇದ್ದಾನೆ. ದೇವರನ್ನ ಭೇಟಿ ಮಾಡುವವರು ಬೇರೆ ಯಾವ ಸಂಕಷ್ಟವನ್ನು ಕೂಡ ಭೇಟಿ ಮಾಡುವುದಕ್ಕೆ ಅವರಿಗೆ ಧೈರ್ಯ ಇರುತ್ತದೆ. ಹಲ್ಲೆಲೂಯಾ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಯಾಕೋಬನಿಗೆ ಬಿಡುಗಡೆ ಆಯಿತು. ಆ ಒಂದು ಭಯದಿಂದ ಬಿಡುಗಡೆ ಆಯಿತು. ಇವತ್ತು ಕೂಡ ಒಂಟಿತನ, ಕತ್ತಲು, ಇಂತಹ ಕಾರ್ಯಗಳು, ಭಯ ಇದೆಲ್ಲ ಸುತ್ತಿಕೊಂಡು ನಾವು ಹೋರಾಡುತ್ತಾ ಇದ್ದೀವಾ? ನಿದ್ದೆಗೆಡುತ್ತಾ ಇದ್ದೀವಾ? ನಮಗೆ ನಿದ್ದೆ ಬರುತ್ತಾ ಇಲ್ಲ. ಇಡೀ ರಾತ್ರಿ ನೋಡ್ರಿ, ಯಾಕೋಬನು ಉಳಿದನು. ಅವನು ಒಂಟಿಯಾಗಿದ್ದನು, ಪ್ರಾರ್ಥನೆ ಮಾಡಿದನು, ದೇವರ ಕಡೆಗೆ ಕೂಗಿಕೊಂಡನು. ಇವತ್ತು ಈ ರೀತಿಯಾಗಿ ನಾವು ಮಾಡುವಾಗ ನಮ್ಮ ಸನ್ನಿವೇಶ, ನಮ್ಮ ಒಂಟಿತನ, ನಮ್ಮ ಕತ್ತಲಾದ ಪರಿಸ್ಥಿತಿಯಲ್ಲಿ ನಾವು ದೇವರನ್ನ ಕೂಗಿಕೊಳ್ಳುವಾಗ, ದೇವರೇ ನೀನು ನನ್ನನ್ನು ಆಶೀರ್ವದಿಸು, ನನಗೆ ಬಿಡುಗಡೆ ಕೊಡು. ನಾನು ಸ್ವಂತ ಪ್ಲ್ಯಾನ್ ಮಾಡಿ ಸಾಕಾಯಿತು. ನಾನು ತಂತ್ರಗಳು, ಕುತಂತ್ರಗಳನ್ನು, ಯೋಜನೆಗಳನ್ನು ಮಾಡಿಕೊಂಡು ನಾನು ಸಾಕಾಗಿದೆ ಸ್ವಾಮಿ. ನನಗೆ ನೆಮ್ಮದಿ ಇಲ್ಲ, ನನಗೆ ಜಯ ಇಲ್ಲ, ನನಗೆ ನಿಜವಾದ ಮನಃಶಾಂತಿ ಇಲ್ಲ, ನಿಜವಾದ ಆಶೀರ್ವಾದ ಇಲ್ಲ. ಬರೀ ವೇದನೆ ತುಂಬಿದ ಒಂದು ಆಶೀರ್ವಾದದಿಂದನೇ ನಾನು ಇದ್ದೇನೆ. ಆಶೀರ್ವಾದ ಇದೆ, ಆದರೆ ವೇದನೆ ಇದೆ ಎಂಬುದಾಗಿ ಕಷ್ಟಪಡುತ್ತಾ ಇರಬಹುದು. ವೇದನೆ ಇಲ್ಲದ ಆಶೀರ್ವಾದ ನನಗೆ ಬೇಕು ಸ್ವಾಮಿ, ನೀನು ನನ್ನನ್ನು ಆಶೀರ್ವದಿಸಬೇಕು. ಎಲ್ಲ ಇತ್ತು, ದನ, ಕುರಿ, ಒಂಟೆಗಳು, ಕೆಲಸಗಾರು, ಆಳುಗಳು ಎಲ್ಲರೂ ಇದ್ದರೂ ಕೂಡ ಅವನು ಒಂಟಿಯಾಗಿದ್ದನು. ದೇವರು ಅವನಿಗೆ ಒಂದು ಬಿಡುಗಡೆಯನ್ನು ಕೊಟ್ಟರೆಂಬುದಾಗಿ ನೋಡುತ್ತಾ ಇದ್ದೇವೆ. ದೇವರನ್ನ ಹುಡುಕುವಾಗ ಒಂಟಿತನದಲ್ಲಿ ದೇವರನ್ನು ಹುಡುಕಿರಿ. ದೇವರೊಟ್ಟಿಗೆ ಒಂದು ಸಂದರ್ಶನ, ಒಂದು ರಿಲೇಷನ್ಶಿಪ್ ಅಥವಾ ಒಂದು ವಿಸಿಟೇಷನ್ಗಾಗಿ ನಾವು ಹುಡುಕುವಾಗ, ದೇವರನ್ನ ನಾನು ಭೇಟಿ ಮಾಡಬೇಕು, ದೇವರ ಹತ್ರ ನಾನು ಹೋಗಬೇಕು, ದೇವರನ್ನ ನಾನು ಮಾತಾಡಿಸ್ಬೇಕು ಅನ್ನುವುದನ್ನು ನಾವು ಬಯಸುವಾಗ, ಹಲ್ಲೆಲೂಯಾ, ದೇವರು ನಮ್ಮನ್ನು ಖಂಡಿತವಾಗಿ ಭೇಟಿ ಮಾಡುತ್ತಾರೆ, ನಮ್ಮನ್ನು ಸಂದರ್ಶನ ಮಾಡುತ್ತಾರೆ. ಹಿ ವಿಲ್ ವಿಸಿಟ್ ಅಸ್, ಹಿ ವಿಲ್ ಸ್ಪೀಕ್ ಟು ಅಸ್, ಹಿ ವಿಲ್ ಹ್ಯಾವ್ ಎನ್ ಎನ್ಕೌಂಟರ್ ವಿತ್ ಅಸ್. ಎಷ್ಟು ಜನ ನೋಡ್ರಿ ನಮ್ಮ ಜೀವನದಲ್ಲಿ ದೇವರೊಟ್ಟಿಗೆ ಒಂದು ಎನ್ಕೌಂಟರ್ಗಾಗಿ ನಾವು ಬಯಸಬೇಕು. ಇವತ್ತುವರೆಗೂ ನಮ್ಮ ಪ್ರಾರ್ಥನೆ ಹೇಗಾಗಿರಬೇಕು ಅಂದರೆ, ಎಷ್ಟು ಸಾರಿ ನಮಗೆ ಒಂದು ದೈವಿಕ ಅನುಭವಗಳು ಸಿಕ್ಕಿದರೂ ಕೂಡ, ದೇವರೇ ಇನ್ನೂ ನನಗೆ ಕೊಡು ನಿನ್ನ ಅನುಭವ, ದೈವಿಕವಾದ ಎನ್ಕೌಂಟರ್ಗಳು ಕೊಡು. ಐ ವಾಂಟ್ ಟು ಹ್ಯಾವ್ ಡಿವೈನ್ ಎನ್ಕೌಂಟರ್ಸ್ ವಿತ್ ಯು ಲಾರ್ಡ್. ನಿನ್ನ ಸಂಗಡ ನನಗೆ ಎನ್ಕೌಂಟರ್ ಅಂದರೆ ಸಂದರ್ಶನ, ಎದುರೆದುರಾಗಿ ನೋಡಿ. ಅಲ್ಲಿ ಆ ಸ್ಥಳ, ಆ ಪ್ರಾರ್ಥನೆಯ ನದಿ ದಾಟಿದ ಮೇಲೆ ಅಲ್ಲಿ ಆ ಸ್ಥಳಕ್ಕೆ ಅವನು ಒಂದು ಹೆಸರನ್ನು ಕೊಡ್ತಾ ಇದ್ದಾನೆ, ಪೆನುವೇಲ್ ಎಂಬುದಾಗಿ. ಪೆನುವೇಲ್ ಅಂದರೆ ದೇವರನ್ನು ನಾನು ಮುಖಾಮುಖಿಯಾಗಿ ನೋಡಿದೆನು. ಹಲ್ಲೆಲೂಯಾ. ನಾವು ಅನೇಕ ಸಾರಿ ಆಸೆ ಪಡುತ್ತೇವೆ, ಲಾರ್ಡ್ ಐ ವಾಂಟ್ ಟು ಸಿ ಯು ಫೇಸ್ ಟು ಫೇಸ್. ದೇವರೇ ನೀನು ಮುಖಾಮುಖಿಯಾಗಿ ನಾನು ನಿನ್ನನ್ನು ನೋಡಬೇಕು ಎಂಬುದಾಗಿ. ಆದರೆ ಯಾವಾಗದು ಸಾಧ್ಯ? ನಾವು ನಮ್ಮನ್ನು ಒಪ್ಪಿಕೊಳ್ಳುವಾಗ, ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವಾಗ, ದೇವರೊಟ್ಟಿಗೆ ಒಂದು ಸಂದರ್ಶನ ಆಗುವಾಗ, ನಾವು ಮುರಿಯಲ್ಪಡುವಾಗ, ನಮ್ಮ ಜೀವನ ಮುರಿಯಲ್ಪಡುವಾಗ. ನೋಡಿ, ಆ ರಾತ್ರಿ ಅವನ ಕೀಲು ತಪ್ಪಿತ್ತು. ಹಲ್ಲೆಲೂಯಾ. ಅವನ ತೊಡೆಯ ಕೀಲು ತಪ್ಪಿತ್ತು ಎಂಬುದಾಗಿ, ಗಾಡ್ ಟಚ್ಡ್ ಹಿಸ್ ಹಿಪ್, ಆ ಸಾಕೆಟ್ ಎಂಬುದಾಗಿ ನೋಡುತ್ತಾ ಇದ್ದೇವೆ. ಆ ಒಂದು ಎಲುಬನ್ನು ಮುಟ್ಟಿದರು ದೇವರು. ಅವನು ಕುಂಟಬೇಕಾಗಿತ್ತು. ಹಲ್ಲೆಲೂಯಾ. ಫಿಸಿಕಲಿ ಅವನಿಗೆ ನೋವಾಯಿತು, ಫಿಸಿಕಲಿ ಅವನು ಕುಂಟಬೇಕಾಗಿತ್ತು. ಮಾತ್ರವಲ್ಲದೆ ಮನಸ್ಸಲ್ಲಿ ಭಯ, ಎಲ್ಲ ರೀತಿಯಲ್ಲೂ ಮುರಿಯಲ್ಪಟ್ಟ ಆ ಒಂದು ಯಾಕೋಬನ ಮನಸ್ಸು. ಅಂಥ ಸಮಯದಲ್ಲಿ ಹಲ್ಲೆಲೂಯಾ ದೇವರನ್ನು ಭೇಟಿ ಮಾಡುತ್ತಾ ಇದ್ದಾರೆ. ಇವತ್ತು ನಾವು ಕೂಡ ಮುರಿಯಲ್ಪಟ್ಟ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಾ? ಮುರಿಯಲ್ಪಡುತ್ತಾ ಇದ್ದೀವಾ? ದೇವರು ನಮ್ಮನ್ನು ಮುರಿಯುತ್ತಾ ಇದ್ದಾರಾ? ಹಲ್ಲೆಲೂಯಾ. ಎಲ್ಲವನ್ನು ಬದಲಿ ಮಾಡುವುದಕ್ಕೆ, ಎಲ್ಲವನ್ನು ನೂತನ ಮಾಡುವುದಕ್ಕೆ, ಹೊಸ ವರ್ಷವನ್ನು ಎದುರು ನೋಡುತ್ತಾ ಇರುವ ನೀವು ಹಲ್ಲೆಲೂಯಾ ದೇವರ ಸನ್ನಿಧಾನದಲ್ಲಿ ಹಲ್ಲೆಲೂಯಾ ಒಂಟಿಯಾಗಿ ಸಮಯ ಕಳೆಯೋಣವ, ಆತನೊಟ್ಟಿಗೆ ಒಂದು ಸಂಭಾಷಣೆಯನ್ನು ಮಾಡೋಣವ, ಆತನನ್ನು ಭೇಟಿ ಮಾಡೋಣವ. ಅದಾದ ಮೇಲೆ ನಾವು ನಮ್ಮನ್ನು ಒಪ್ಪಿಸಿಕೊಡೋಣ, ನಮ್ಮನ್ನು ಸುರಿಯೋಣ, ನಿಜಾಂಶ ಹೇಳೋಣ. ನಮ್ಮ ಜೀವನದ ಕಾರ್ಯಗಳನ್ನು, ಕೊರತೆಗಳನ್ನು, ನಮ್ಮ ಬಲಹೀನತೆಗಳನ್ನು ಒಪ್ಪಿಕೊಳ್ಳೋಣ, ನಿಜ ಹೇಳೋಣ. ದೇವರು ಖಂಡಿತವಾಗಿಯೂ ಅಲ್ಲಿ ನಮ್ಮನ್ನು ಭೇಟಿ ಮಾಡಿ ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ದೇವರಿಗೆ ನಿಜ ಹೇಳಿದನು, ಹಾನೆಸ್ಟ್ ಆಗಿದ್ದನು,
ಸುಳ್ಳು ಹೇಳಲಿಕ್ಕೆ ಅವನಿಗೆ ಆಗಲಿಲ್ಲ, ಸುಳ್ಳು ಹೇಳಲಿಲ್ಲ. ಇವತ್ತು ಕೂಡ ದೇವರ ಸನ್ನಿಧಾನದಲ್ಲಿ ನಾವು ಸುಳ್ಳು ಹೇಳಬಾರದು. ಹಲ್ಲೆಲೂಯಾ, ನಿಜ ಒಪ್ಪಿಕೊಳ್ಳಬೇಕು. ದೇವರಿಗೆಲ್ಲ ಗೊತ್ತು, ಆದರೂ ನಮ್ಮ ಬಾಯಿಂದ ನಾವು ನಿಜ ಹೇಳುವಾಗ, ನನ್ನ ಹೆಸರು ಇದು, ದೇವರೇ ನಾನು ತಪ್ಪು ಮಾಡಿದ್ದೇನೆ, ಹೌದು ನಾನು ಈ ಥರ ತಪ್ಪು ತೀರ್ಮಾನಗಳನ್ನು ಮಾಡಿದ್ದೇನೆ, ಹೌದು ಸ್ವಾಮಿ ನಾನು ದುಡುಕಿ ಅವಸರಪಟ್ಟಿದ್ದೇನೆ, ಅನೇಕ ಸಾರಿ ನಾನು ಮಾತಾಡಿಬಿಟ್ಟಿದ್ದೇನೆ ಸ್ವಾಮಿ, ತಪ್ಪನ್ನು ಕ್ಷಮಿಸು ಅನ್ನುವಾಗ ಖಂಡಿತ ದೇವರು ನಮ್ಮ ಹೃದಯವನ್ನು ನೋಡುತ್ತಾರೆ. ಜಜ್ಜಿರುವ ನಮ್ಮ ಮನಸ್ಸು, ಮುರಿದ ನಮ್ಮ ಮನಸ್ಸನ್ನು ದೇವರು ಖಂಡಿತ ತಿರಸ್ಕಾರ ಮಾಡುವುದಿಲ್ಲ. Hallelujah. He will never push, he will never despise a broken and a contrite spirit. ಜಜ್ಜಿ ಮುರಿದ ಮನಸ್ಸನ್ನು ತಿರಸ್ಕಾರ ಮಾಡದ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಯಾಕೋಬನಿಗೆ ನೋಡಿ ಹೊಸ ಹೆಸರು ಸಿಕ್ಕಿತು. ಹಲ್ಲೆಲೂಯಾ, ಹೊಸ ಜೀವನ ಶುರುವಾಯಿತು. ನೋಡಿ ಮುಂದೆ 33ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡುವಾಗ, ಈಗ ಬೆಳಗ್ಗೆ ಆಯಿತು, ಈಗ ಏಸ ಅವನನ್ನು ಹುಡುಕಿ ಬಂದಾಗ, ಹಲ್ಲೆಲೂಯಾ, ಏಸನನ್ನು ಎದುರಿಸಿದಾಗ ಇವನು ಭಯಪಟ್ಟಿದ್ದನು ಅವನನ್ನು ಕೊಂದು ಹಾಕುವನು. ಆದರೆ ಏಸ ಏನು ಮಾಡಿದನು? ಓಡಿ ಬಂದು ಅವನನ್ನು ಅಪ್ಪಿಕೊಂಡು ಮುದ್ದಿಟ್ಟನು. ಹಲ್ಲೆಲೂಯಾ. ಏನು ಆಗುತ್ತದೆ ಎಂಬುದಾಗಿ ಯಾಕೋಬನು ಭಯಪಟ್ಟನು, ಅದು ಆಗಲಿಲ್ಲ. ಏಸ ಅವನ ಮೇಲೆ ಕೋಪವಾಗಿರಲಿಲ್ಲ, ಓಡಿ ಬಂದು ಅಪ್ಪಿಕೊಂಡನು. ಹಲ್ಲೆಲೂಯಾ. ಇದೆಲ್ಲ ಅದಾದ ಮೇಲೆ ಅವನ ಕುಟುಂಬ ಎಲ್ಲರೂ ಬಂದು ಅವನಿಗೆ ನಮಸ್ಕಾರ ಮಾಡುತ್ತಾ ಇದ್ದಾರೆ, ಬಗ್ಗುತ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿ ಅದಾದ ಮೇಲೆ ಆ ಕುರಿ ದನ ಎಲ್ಲ ನೋಡಿ ಏಸ ಕೇಳ್ತಾ ಇದ್ದಾನೆ, ಇದೆಲ್ಲ ಯಾಕೆ ಎಂಬುದಾಗಿ. ಇವನು ಹೇಳ್ತಾ ಇದ್ದಾನೆ, ಇದೆಲ್ಲ ನಿಮ್ಮ ಕಣ್ಣುಗಳಲ್ಲಿ ದಯೆ ಸಿಕ್ಕುವುದಕ್ಕಾಗಿ. ಹಲ್ಲೆಲೂಯಾ. ಏಸ ಹೇಳಿದನು, ಇದೆಲ್ಲ ನನಗೆ ಬೇಡ, ಇವರೆಲ್ಲ ನನಗೆ ಕೊಟ್ಟಿದ್ದಾನೆ ಎಂಬುದಾಗಿ. ನೋಡಿ ಇಲ್ಲಿ ನಡೆದ ಬದಲಾವಣೆಗಳು. ಒಂದು ವ್ಯಕ್ತಿ, ಒಂದು ಮನುಷ್ಯನು, ಒಂದು ಮನುಷ್ಯ ದೇವರನ್ನ ಭೇಟಿ ಮಾಡುವಾಗ, ಹಲ್ಲೆಲೂಯಾ, ಅವರ ಜೀವನ, ಹಲ್ಲೆಲೂಯಾ, ಅದು ಸೇಮ್ ಆಗಿರುವುದಿಲ್ಲ, ಅದು ಬದಲಾಗುತ್ತದೆ. ಮಾತ್ರವಲ್ಲದೆ ವೈರಿಗಳು ಕೂಡ ಸಮಾಧಾನವಾಗಿ ಬರುತ್ತಾರೆ, ವೈರಿಗಳು ಶತ್ರುಗಳು ಕೂಡ ಹಲ್ಲೆಲೂಯಾ ಐಕ್ಯವಾಗಿ ಬರುತ್ತಾರೆ, ಸಮಾಧಾನ ಮಾಡಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಕಳೆದು 20 ವರ್ಷ ಮಾತನಾಡದೇ ಇದ್ದ ಅಣ್ಣ, ಮನೆಗೆ ಬಾರದ ಇದ್ದ ಅಣ್ಣ, ಹಲ್ಲೆಲೂಯಾ, ಕೋಪದಿಂದ ಇದ್ದ ಅಣ್ಣ, ಕೊಲೆ ಮಾಡುವುದಕ್ಕೆ ಹುಡುಕುತ್ತಾ ಇದ್ದ ಅಣ್ಣ, ನೋಡಿ ಬದಲಾದವನಾಗಿದ್ದಾನೆ. ನೋಡಿ ಬಂದು ಅಪ್ಪಿಕೊಳ್ಳಿ, ಇಬ್ಬರ ಮಧ್ಯದಲ್ಲಿ ಪ್ರೀತಿಯನ್ನು ನಾವು ನೋಡುತ್ತಾ ಇದ್ದೇವೆ. ನೋಡಿರಿ, ಇಂತಹ ಕಾರ್ಯಗಳು ನಮ್ಮ ಜೀವನದಲ್ಲೂ ಕೂಡ ದೇವರು ಮಾಡುವುದಕ್ಕೆ ಶಕ್ತರಾಗಿದ್ದಾರೆ, ಸಿದ್ಧರಾಗಿದ್ದಾರೆ, ಮಾಡಬೇಕೆಂಬುದಾಗಿದ್ದಾರೆ. ನಾವು ಸ್ಥಳ ಕೊಡಬೇಕು, ನಾವು ಅವಕಾಶ ಕೊಡಬೇಕು. ಹಲ್ಲೆಲೂಯಾ. ನಮ್ಮನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊಡಬೇಕು, ನಮ್ಮನ್ನು ತಗ್ಗಿಸಬೇಕು. ಹಲ್ಲೆಲೂಯಾ. ನಾವು ನಿಜಾಂಶವನ್ನು ಹೇಳಬೇಕು, ನಾವು ದೇವರ ಮುಂದೆ ಹಲ್ಲೆಲೂಯಾ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ಖಂಡಿತ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಇಕ್ಕಟ್ಟಾದ ಪರಿಸ್ಥಿತಿಯನ್ನು ಒಳ್ಳೆಯ ರೀತಿಯಲ್ಲಿ ಅದನ್ನು ರೂಪಿಸುವ ದೇವರಾಗಿರುತ್ತಾರೆ. ಒಳ್ಳೆಯದಾಗಿ ಕೊನೆಯನ್ನು ಕೊಡುತ್ತಾರೆ. ಹಲ್ಲೆಲೂಯಾ. ಈ ವರ್ಷದ ಕೊನೆಯಲ್ಲಿ ಹಲವಾರು ಇಂತಹ ಕಷ್ಟಗಳು, ಇಂತಹ ಭಯ, ಇಂತಹ ಕಾರ್ಯದಲ್ಲಿ ಸಿಲುಕಿಕೊಂಡಿದ್ದೀವಾ? ಯಾಕೋಬನ ಹಾಗೆ ಒಂಟಿಯಾಗಿ ಅಳುತ್ತಾ ಇದ್ದೀವಾ? ಹಲ್ಲೆಲೂಯಾ. ಆ ಕತ್ತಲಾದ, ಆ ಇರುಳಾದ ಸಮಯ, ಹಲ್ಲೆಲೂಯಾ, ಅವನ ಜೀವನದಲ್ಲಿ ಮುಗಿದು ಹೋಯಿತು. ಹಲ್ಲೆಲೂಯಾ. ದೇವರು ಒಂದೇ ರಾತ್ರಿಯಲ್ಲಿ ಅವನ ಹೆಸರನ್ನು ಬದಲಿ ಮಾಡಿದರು. ಅವನ ಜೀವನದಲ್ಲಿ ಒಂದು ತಿರುವು ಬಂತು. ಹಲ್ಲೆಲೂಯಾ. ಎಲ್ಲ ಭಯ ಹೋಯಿತು, ಅವನ ಜೀವನ ಬದಲಾಯಿತು. ದೇವರವನನ್ನು ಆಶೀರ್ವದಿಸಿದರು. ಅವನ ನಿಮಿತ್ತವಾಗಿ ಒಂದು ದೇಶ ಉಂಟಾಯಿತು, ಒಂದು ಜನಾಂಗ ಉಂಟಾಯಿತು, ಒಂದು ರಾಷ್ಟ್ರ ಉಂಟಾಯಿತು. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಅದೇ ರೀತಿಯಾಗಿ ಮೇಲಕ್ಕೆತ್ತುವುದಕ್ಕೆ ಯೋಜನೆ ಇಟ್ಟಿರುವಾಗ ನಾವು ಯಾಕೆ ಒಪ್ಪಿಕೊಳ್ಳಬಾರದು? ಯಾಕೆ ಪ್ರಾರ್ಥನೆ ಮಾಡಬಾರದು? ಯಾಕೆ ದೇವರ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡಬಾರದು? ಯಾಕೆ ನಾವು ನಿಜ ಹೇಳಬಾರದು? ಯೋಚನೆ ಮಾಡಿ ನೋಡೋಣವ. ಯಾಕೋಬನ ಜೀವನದಲ್ಲಿ ಅವನು 20 ವರ್ಷ ದುಡಿದಿದ್ದು ಕಮ್ಮಿ ಅಲ್ಲ, ಅವನು ಗಳಿಸಿದ್ದು ಕಮ್ಮಿ ಅಲ್ಲ, ಅವನಿಗಿದ್ದ ಜ್ಞಾನ ಏನು ಕಮ್ಮಿ ಇರಲಿಲ್ಲ, ಅವನಿಗಿದ್ದ ಐಶ್ವರ್ಯ ಏನು ಕಮ್ಮಿ ಇರಲಿಲ್ಲ. ಆದರೆ ಅವನ ಜೀವನದಲ್ಲಿ ಅನೇಕ ಕೊರತೆಗಳು ಇದ್ದವು, ದೇವರ ದೃಷ್ಟಿಯಲ್ಲಿ ಕೊರತೆಗಳು ಇದ್ದವು. ಹಲ್ಲೆಲೂಯಾ. ಆದರೆ ದೇವರದನ್ನು ಸರಿ ಮಾಡಿದರು, ಸಂದರ್ಭ ಮಾಡಿದರು. ಇವತ್ತು ಸಂದರ್ಭ ದೇವರು ಕೊಡುತ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲೂ ದೇವರು ಸಂದರ್ಭಗಳನ್ನು ತರುತ್ತಾರೆ. ಹಿ ವಿಲ್ ಬ್ರಿಂಗ್ ಅ ಕ್ರೈಸಿಸ್ ಇನ್ ಯುವರ್ ಲೈಫ್, ಹಿ ವಿಲ್ ಬ್ರಿಂಗ್ ಅ ಪ್ರಾಬ್ಲಮ್. ಆ ಟೈಮಲ್ಲಿ ದೇವರು ಕೊಡುವ ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳೋಣ. ಯಾಕೋಬನು ಪ್ರಾರ್ಥನೆ ಮಾಡಿದನು, ಹೋರಾಡಿ ಪ್ರಾರ್ಥನೆ ಮಾಡಿದನು. ಹಲ್ಲೆಲೂಯಾ. ಆ್ಯಂಡ್ ಈ ಪ್ರಿವೇಲ್ಡ್. ಬೈಬಲ್ ಸೇಸ್ ಈ ಪ್ರಿವೇಲ್ಡ್. ಅವನ ಜೀವನ ಬದಲಾಯಿತು. ಇವರ ವಿರೋಧವಾಗಿ ಹೋರಾಡಿ ಸೋತು ಹೋಗುತ್ತಾ ಇದ್ದೀವಾ? ದೇವರಿಗೆ ಮುಂದೆ ಒಪ್ಪಿಕೊಳ್ಳೋಣ. ದೇವರಿಗೆ ಪ್ರಶ್ನೆ ಕೇಳುವುದನ್ನು ಬಿಟ್ಟು ಹಲ್ಲೆಲೂಯಾ ದೇವರ ಕಡೆಗೆ ಒಪ್ಪಿಕೊಳ್ಳೋಣ. ದೇವರೊಟ್ಟಿಗೆ ಸಮಾಧಾನ ಮಾಡಿಕೊಳ್ಳ್ರಿ. ದೇವರ ಪಕ್ಕಕ್ಕೆ ಸೇರಿರಿ, ದೇವರ ಹತ್ತಿರದಲ್ಲಿ ಸೇರಿರಿ. ಅವರು ನಿಮ್ಮ ಸಮೀಪಕ್ಕೆ ನಿಮ್ಮನ್ನು ಸೇರಿಸಿಕೊಳ್ಳುವರು. ಹಲ್ಲೆಲೂಯಾ. ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಹಲ್ಲೆಲೂಯಾ. ಇಟ್ ಇಸ್ ಹಲ್ಲೆಲೂಯಾ. ದೇವರಿಂದ ಆಶೀರ್ವದಿಸಲ್ಪಡುವುದು
ಎಷ್ಟು ಒಂದು ಸುಂದರವಾದ ಒಂದು ಕಾರ್ಯವಾಗಿದೆ. ಹಾಲೆಲೂಯ. ದೇವರು ಆದ್ದರಿಂದಲೇ ಹಾಲೆಲೂಯ ಒಂದು ಹೊಸ ಶುರು, ಒಂದು ಹೊಸ ಪ್ರಾರಂಭ ನಮಗೆ ಹೊಸ ವರ್ಷದಲ್ಲಿ ಕೊಡಲು ಇದಕ್ಕೆ ಇಷ್ಟಪಟ್ಟಿದ್ದಾರೆ. ಹೊಸ ವರ್ಷದಲ್ಲಿ ಹೊಸ ಪ್ರಾರಂಭ, ಹೊಸ ಕಾರ್ಯಗಳು, ಹೊಸ ಒಂದು ಆಶೀರ್ವಾದಗಳು, ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಹೊಸದಾದ ಜೀವನ, ಸುಂದರವಾದ ಜೀವನ. ಹಳೆಯ ಸಂಗತಿಗಳು ಮುಗಿದು ಹೋಗಿ, ಹಳೆಯ ಕಾರ್ಯಗಳು ಮುಗಿದು ಹೋಗಿ ಹೊಸ ಕಾರ್ಯಗಳು ಶುರುವಾಗುವ ಒಂದು ಹೊಸ ವರ್ಷವನ್ನು ನಮಗೆ ಇಟ್ಟಿದ್ದಾರೆ. ಅದಕ್ಕಾಗಿ ನಾವು ಸಿದ್ಧರಾಗೋಣವ, ಅದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣವ. ಇವತ್ತಿನಿಂದ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಹೆಚ್ಚಾಗಿ ಪ್ರಾರ್ಥನೆ ಮಾಡೋಣ. ದೇವರೇ, ನೀನು ನನ್ನನ್ನು ಆಶೀರ್ವದಿಸು ಸ್ವಾಮಿ. ನೀನು ನಿನ್ನ ಚಿತ್ತದ ಹಾಗೆ ನನ್ನನ್ನು ರೂಪಿಸಿ ಹೊಸ ವರ್ಷದ ಒಳಗಡೆ ನನ್ನನ್ನು ಕರ್ಕೊಂಡು ಹೋಗು. ನನ್ನ ಚಿತ್ತ ಬೇಡ ಸ್ವಾಮಿ, ನಿನ್ನ ಚಿತ್ತ ಅಪ್ಪ. ನಾನು ಇದುವರೆಗೂ ನನ್ನ ಚಿತ್ತದ ಹಾಗೆ ಮಾಡಿ 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 ಎಲ್ಲವನ್ನ ಗಳಿಸಿದೇನು ಹೌದು, ಆದರೆ ನಿನ್ನಿಂದ ನಾನು ದೂರವಾದೆನು. ನನ್ನ ಹೆಸರು ಬದಲಾಗಲಿಲ್ಲ, ನನ್ನ ಜೀವನ ಬದಲಾಗಲಿಲ್ಲ, ನನ್ನ ಸ್ವಭಾವ, ನನ್ನ ಗುಣ ಬದಲಾಗದೇ ಇತ್ತು ದೇವರೇ. ಆದರೆ ನನಗೆ ನಿನ್ನ ಸ್ವಭಾವ ಕೊಡು, ನಿನ್ನ ಹಾಗೆ ನನ್ನನ್ನು ಬದಲಿ ಮಾಡು ಎಂಬುದಾಗಿ ನಾವು ಕೇಳೋಣವ. ಯಾಕೋಬನು ಎಲ್ಲದರಲ್ಲಿಯೂ ನಂಬರ್ 1 ಆಗಿದ್ದರೂ ಕೂಡ ಅವನ ಸ್ವಭಾವವು ಬದಲಾಗಬೇಕಾಗಿತ್ತು. ಅವನ ಹೆಸರು ವಂಚಕನಿಂದ ಆಶೀರ್ವದಿಸಲ್ಪಟ್ಟವನಾಗಿ ಬದಲಾಗಬೇಕಾಗಿತ್ತು. ಸೊ ಎಲ್ಲವೂ ನಾವು ಚೇಂಜ್ ಆಗಿ ನಮ್ಮ ಕ್ಯಾರೆಕ್ಟರ್ ಚೇಂಜ್ ಆಗಲಿಲ್ಲ ಅಂದರೆ ಅದು ಯಾವ ಪ್ರಯೋಜನ ಇಲ್ಲ. ನಾವು ಬಡವರಾಗಿ ಶುರು ಮಾಡಿರಬಹುದು, ಇವತ್ತು ಐಶ್ವರ್ಯವಂತರಾಗಿ ಇರಬಹುದು. ನಾವು ಏನೂ ಇಲ್ಲದೆ ಬಂದಿರಬಹುದು, ಇವತ್ತು ದೊಡ್ಡ ಸೇವಕರಾಗಿ ಇರಬಹುದು. ಆದರೆ ನಮ್ಮ ಕ್ಯಾರೆಕ್ಟರ್ ತುಂಬ ತುಂಬ ಮುಖ್ಯ. ಇದರಿಂದ ನಾವು ನೋಡುತ್ತಾ ಇದ್ದೇವೆ, ಜೇಕಬ್ ವಾಸ್ ಅ ಸಕ್ಸಸ್ಫುಲ್ ಮ್ಯಾನ್. ಆದರೆ ಅವನ ಕ್ಯಾರೆಕ್ಟರನ್ನು ದೇವರು ರೂಪಿಸಬೇಕಾಗಿತ್ತು. ಅವನ ಕ್ಯಾರೆಕ್ಟರನ್ನು ದೇವರು ಸರಿ ಮಾಡಬೇಕಾಗಿತ್ತು. He had to deal with his brother. He had to confront his brother. He had to confront ಆ ಒಂದು ಭಯ, ಆ ಒಂದು ಫಿಯರನ್ನು ಅವನು ಕನ್ಫ್ರಂಟ್ ಮಾಡಬೇಕಾಗಿತ್ತು. ಇವತ್ತು ಕೂಡ ಎಲ್ಲವನ್ನು ನಾವು ಮುಚ್ಚಿ ಮುಚ್ಚಿ ಒಳಗಡೆ ಇಟ್ಟುಕೊಂಡು ದೇವರ ಮುಂದೆ ನಾವು ನಿಂತುಕೊಳ್ಳಲು ಸಾಧ್ಯವಿಲ್ಲ. ಎಲ್ಲವನ್ನು ಅರಿಕೆ ಮಾಡಿ, ಎಲ್ಲವನ್ನು ಬಿಚ್ಚಿ ಸುರಿಸುವಾಗ, ಪೋರ್ ಮಾಡುವಾಗ, ಸುರಿಸುವಾಗ, ನಮ್ಮನ್ನೇ ನಾವು ಬರಿದು ಮಾಡಿಕೊಳ್ಳುವಾಗ ದೇವರು ನಮ್ಮನ್ನು ತನ್ನ ಆಶೀರ್ವಾದ, ತನ್ನ ಅಭಿಷೇಕದಿಂದ ತುಂಬಿಸುತ್ತಾರೆ. ಹಾಲೆಲೂಯ. ಆತನ ಅಭಿಷೇಕದಿಂದ ನಮ್ಮನ್ನು ತುಂಬಿಸುತ್ತಾರೆ. ಆತನ ಸ್ವಭಾವಗಳಿಂದ ನಮ್ಮನ್ನು ತುಂಬಿಸಲು ಅವರು ಕಾಯುತ್ತಾ ಇದ್ದಾರೆ. ಹಾಲೆಲೂಯ. ಐ ಡೋಂಟ್ ನೋ ಯಾರೆಲ್ಲ ಇದನ್ನು ಕೇಳುತ್ತಾ ಇದ್ದೀರೋ, ನಿಮ್ಮ ಜೀವನದಲ್ಲಿ ದೇವರು ಯಾವ ರೀತಿಯಾಗಿ ನಿಮ್ಮ ಸಂಗಡ ಹಾಲೆಲೂಯ ಕಾರ್ಯ ಮಾಡುತ್ತಾ ಇದ್ದಾರೆ. ನಿಮಗೆ ಒಂದು ಚಾನ್ಸನ್ನು ಕೊಡುವಾಗ ಅದನ್ನು ಉಪಯೋಗ ಮಾಡಿರಿ. ಅದನ್ನು ಕಣ್ಣು ಕಾಣದೆ ಹೋಗಬೇಡ್ರಿ, ಅದನ್ನು ನಿರ್ಲಕ್ಷ್ಯ ಮಾಡಬೇಡ್ರಿ, ದಾಟಬೇಡ್ರಿ. ಹಾಲೆಲೂಯ. ಒಂದು ಕಷ್ಟ ಬಂದಾಗ ಒಪ್ಪಿಕೊಳ್ಳೋಣ. ಹೌದು ದೇವರೇ, ನನ್ನ ತಪ್ಪು. ಹೌದು ದೇವರೇ, ನನ್ನ ಕುಟುಂಬದ ತಪ್ಪು. ಹೌದು ದೇವರೇ, ನನ್ನ ದುಡುಕು, ನನ್ನ ಅವಸರ, ನನ್ನ ಹೆಮ್ಮೆ, ನನ್ನ ಸ್ವಂತ ಕೈ ಕಾರ್ಯಗಳಿಂದ ನಾನು ದುಡುಕಿದ್ದೇನೆ ಎಂಬುದಾಗಿ ನಾವು ಒಪ್ಪಿಕೊಳ್ಳುವಾಗ ದೇವರು ಖಂಡಿತ ಮನಮರುಗುವ ದೇವರು, ಖಂಡಿತ ನಮಗೆ ಹಾಲೆಲೂಯ ಕ್ಷಮಿಸೋ ದೇವರು, ಖಂಡಿತ ನಮ್ಮನ್ನು ಕೂಗು ಕೇಳುವ ದೇವರು. ಹಾಲೆಲೂಯ. ಆ ಕಣ್ಣೀರನ್ನು ನೋಡಿದ ದೇವರು, ಯಾಕೋಬನ ಕಣ್ಣೀರನ್ನು ಕೇಳಿದರು. ಯಾಕೋಬನ ಕತ್ತಲಾದ ಒಂಟಿತನವನ್ನು ನೋಡಿದರು. ಆ ರಾತ್ರಿ ಅವನು ಒಂಟಿಗನಾಗಿ ದೇವರನ್ನ ಸಂಗಡ ಸಮಯ ಕಳೆದನು. ಈ ರಾತ್ರಿ ಇವತ್ತು ಕೂಡ ದೇವರೊಟ್ಟಿಗೆ ನಾವು ಸಮಯ ಕಳೆಯೋಣವ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ದೇವರೊಟ್ಟಿಗೆ ಮಾತನಾಡ್ರಿ, ದೇವರೊಟ್ಟಿಗೆ ಸಮಯ ಕಳೆಯಿರಿ, ದೇವರ ಬಳಿಗೆ ಹೋಗಿ ಕೇಳ್ರಿ, ವಿಚಾರಿಸ್ರಿ. ದೇವರು ನಿಮಗೆ ಉತ್ತರ ಕೊಡುತ್ತಾರೆ. ಅಲ್ಲಿ ಇಲ್ಲಿ ಹೋಗಿ ವಿಚಾರಿಸುವುದಕ್ಕಿಂತ, ಅಲ್ಲಿ ಇಲ್ಲಿ ಓಡುವುದಕ್ಕಿಂತ ದೇವರ ಬಳಿಗೆ ಓಡೋಣವ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲ್ಲರಿಂದ ಓಡಿ ಹೋಗಿದ್ದನು, ಮನೆಯಿಂದ ಓಡಿ ಹೋಗಿದ್ದನು, ಅಣ್ಣನಿಂದ ಓಡಿ ಹೋಗಿದ್ದನು, ಈಗ ಮಾವನಿಂದ ಓಡಿ ಹೋಗುತ್ತಾ ಇದ್ದಾರೆ. ಓಡಿ 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 ಹೋದ ಅವನು ದೇವರನ್ನು ಮುಟ್ಟಿದರು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ದೇವರನ್ನು ಮುಟ್ಟಬೇಕಾಗಿತ್ತು. ಇವತ್ತು ಕೂಡ ನನ್ನನ್ನು ದೇವರು ಮುಟ್ಟಬೇಕು. ಲಾರ್ಡ್, ಐ ನೀಡ್ ಯುವರ್ ಟಚ್ ಲಾರ್ಡ್, ಟಚ್ ಮೀ ಲಾರ್ಡ್ ಎಂಬುದಾಗಿ ಹೇಳ್ರಿ. ದೇವರೇ, ನನ್ನನ್ನು ಮುಟ್ಟು ಎಂಬುದಾಗಿ ಹೇಳಿರಿ. ದೇವರು ಮುಟ್ಟಿದರೆ ಸಾಕು, ಅದು ಬದಲಾವಣೆ ಬರುತ್ತದೆ. ಥ್ಯಾಂಕ್ ಯು ಲಾರ್ಡ್. ದೇವರು ಮುಟ್ಟುವಾಗ ಎಲ್ಲವೂ ಸರಿ ಹೋಗುತ್ತದೆ. ಜೀವನ ಸುಂದರವಾಗುತ್ತದೆ. ಒಂದು ಮುಂಜಾನೆ ಬರುತ್ತದೆ, ಒಂದು ಸೂರ್ಯೋದಯ ಬರುತ್ತದೆ. ಹಾಲೆಲೂಯ. ಕತ್ತಲು ಹೋಗುತ್ತದೆ, ಅಂಧಕಾರ ಹೋಗುತ್ತದೆ, ಎಲ್ಲ ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಎಲ್ಲ ಹೊಸದಾಗುತ್ತದೆ. ಹೊಸ ಜೀವನ, ಹೊಸ ವರ್ಷದಲ್ಲಿ ಹೊಸ ತಿರುವುಗಳು. ದೇವರೇ, ನನಗೆ ಬೇಕು ಅಂತ ಕೇಳ್ರಿ, ಹಠ ಮಾಡಿ ಕೇಳ್ರಿ, ಬೇಡಿಕೊಳ್ಳ್ರಿ. ದೇವರು ನಿಮಗೆ ಕೊಡುತ್ತಾರೆ. ದೇವರು ನಿಮ್ಮನ್ನು ಕ್ಷಮಿಸುತ್ತಾರೆ. ನೀವು ದೇರಮ ಸಂದಲ ರಬ ಕಬ. ದೇವರು ನಿಮ್ಮನ್ನು ಮುಟ್ಟಲಿ. ದೇವರು ಎಸಪಾ ನೀನು ಮುಟ್ಟು ಸ್ವಾಮಿ. ಇವತ್ತು ಯಾರು ಕಷ್ಟ ಕಣ್ಣೀರಿಂದ ವೇದನೆಯಿಂದ ಕೂಗುತ್ತಾ ಇದ್ದಾರೋ ಅವರನ್ನು ಮುಟ್ಟು ಸ್ವಾಮಿ.
ನೀನು ಮುಟ್ಟು ರಾಜ, ನೀನು ಮುಟ್ಟಿದರೆ ಸಾಕು. ಯಾಕೋಬನ ಜೀವನ ಇಸ್ರಾಯೇಲ್ ಆಗಿ ಬದಲಾದ ಹಾಗೆ ನಿನ್ನ ಮಕ್ಕಳ ಜೀವನ ಅಪ್ಪ ಹಾಗೆಯೇ ಅದು ಬದಲಾಗಲಿ. ಲಾರ್ಡ್, ಎವ್ರಿಥಿಂಗ್ ವಿಲ್ ಟ್ರಾನ್ಸ್ಫಾರ್ಮ್, ಎಲ್ಲ ಟ್ರಾನ್ಸ್ಫಾರ್ಮ್ ಆಗಲಿ, ರೂಪಾಂತರಗೊಳ್ಳಲಿ ಸ್ವಾಮಿ, ರೂಪಾಂತರಗೊಳ್ಳಲಿ ಸ್ವಾಮಿ, ರೂಪಾಂತರಗೊಳ್ಳಲಿ ಸ್ವಾಮಿ. ಇವತ್ತಿನಿಂದ ಬದಲಾವಣೆ. ಎಸ್ ಲಾರ್ಡ್, ವೇದನೆ ಬೇಡ, ದುಃಖ ಬೇಡ, ಭಯ ಬೇಡ, ಆ ಸೇಡಿನ ಜೀವನ ಬೇಡ, ಆ ಮರೆ ಮಾಚುವ ಜೀವನ ಬೇಡ ಸ್ವಾಮಿ. ಅಯ್ಯ, ಕೃಪೆ ನೀಡು, ಕೃಪೆ. ಓಡಿ ಓಡಿ ಹೋಗುತ್ತಾ ಇರುವ ಜೀವನ ಬೇಡ ಅಪ್ಪ, ಓಡಿ 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 ತಪ್ಪಿಸಿಕೊಳ್ಳುವ ಜೀವನ ಬೇಡ ಏಸಪ್ಪ, ಬೇಡ ಏಸಪ್ಪ. ಅದ್ಭುತಗಳು ನಡೆಯಲಿ, ಅದ್ಭುತಗಳು ನಡೆಯಲಿ ಅಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೀನ್, ಆಮೀನ್. ಪ್ರಿಯ ಸ್ನೇಹಿತರೇ, ದೇವ ಜನರೇ, ಅವು ಯಾಕೋಬನ ಜೀವನದಿಂದ ಕೇಳಿದ ಹಾಗೆ ಒಂದು ಕಷ್ಟ ಬರುವಾಗ, ಒಂದು ಒಂಟಿತನ ಬರುವಾಗ, ಮುರಿಯಲ್ಪಡುವ ಅವಸ್ಥೆ ಬರುವಾಗ ದೇವರನ್ನು ನೋಡಿ ಪ್ರಾರ್ಥನೆ ಮಾಡಿರಿ. ದೇವರು ಖಂಡಿತ ನಿಮ್ಮ ಸಂಗಡ ಮಾತನಾಡಿ ನಿಮಗೆ ಒಂದು ಹೊಸ ಜೀವನ ಕೊಡುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ